ವಿಜಯಪುರ ಜಿಲ್ಲೆಯಲ್ಲಿ ಗಾಂಜಾ ಗಮ್ಮತ್ತು. ಗಾಂಜಾವನ್ನ ಬೇಟೆಯಾಡಿದ ಖಾಕಿ ಪಡೆ. ಹೌದು, ಬಸವರಾಜ ಪೂಜಾರಿ ಎಂಬಾತ ತನ್ನ ಸ್ವಂತ ಜಮೀನಿನಲ್ಲಿ ಗಾಂಜಾ ಬೆಳೆದ ಹಿನ್ನೆಲೆಯಲ್ಲಿ ಡಿಎಸ್ಪಿ ಜಗದೀಶ್ ಎಚ್ಎಸ್ ಅವರ ಮಾರ್ಗದರ್ಶನದಲ್ಲಿ ಸಿಪಿಐ ನಾನಾಗೌಡ, ಪೊಲೀಸ್ ಪಾಟೀಲ್, ಪಿಎಸ್ಐ ಮುಷಾಪುರಿ ಅವರ ನೇತೃತ್ವದಲ್ಲಿ ಠಾಣಾ ಸಿಬ್ಬಂದಿಗಳ ಜೊತೆಗೂಡಿ ದಾಳಿಯನ್ನ ಮಾಡಲಾಗಿದೆ. ಇನ್ನು ಆರೋಪಿಯನ್ನ ಬಂಧಿಸಲಾಗಿದೆ. ಗಾಂಜಾ ಬೆಳೀತಾ ಇದ್ದ ಬಸವರಾಜ ಪೂಜಾರಿ ಎಂಬಾತನಿಂದ 3,32,500 ರೂಪಾಯಿ ಮೊತ್ತದ 133 ಕೆಜಿ ಗಾಂಜಾವನ್ನು ಜಪ್ತಿ ಮಾಡಲಾಗಿದೆ. ಇನ್ನು ಠಾಣಾ ಸಿಬ್ಬಂದಿಗಳಿಂದ ಒಂದು ಭರ್ಜರಿ ಬೇಟೆ ಈ ಒಂದು ತಂಡದಿಂದ ನಡೆದಿದೆ. ಗಾಂಜಾ ಈಗ ಎಲ್ಲಲ್ಲೂ ಕೂಡ ಇದರದೇ ಗಮನ, ಯಾಕಂದರೆ ಕದ್ದು ಮುಚ್ಚಿ ಗಾಂಜಾಯನ್ನು ಬೆಳೆಯಲಾಗ್ತಾ ಇದೆ. ಈಗ ಆ ದಂಧೆ ಈಗ ಬಯಲಾಗಿದೆ. ಭರ್ಜರಿಯಾಗಿ ಪೊಲೀಸರು ಭೇಟಿಯಾಡಿದ್ದಾರೆ. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಬಂಟನೂರು ಗ್ರಾಮದಲ್ಲಿ ಗಾಂಜಾ ಜಪ್ತಿ ಪ್ರಕರಣ ಬೆಳಕಿಗೆ ಬಂದಿದೆ. ಸಿಂದಗಿ ತಾಲೂಕಿನ ಬಸವರಾಜ ಪೂಜಾರಿ ಈತ ತನ್ನ ಸ್ವಂತ ಜಮೀನಿನಲ್ಲಿ 133 ಕೆಜಿ ಗಾಂಜಾವನ್ನು ಬೆಳೆದಿದ್ದ. ಡಿಎಸ್ಪಿ ಅವರ ನೇತೃತ್ವದಲ್ಲಿ ದಾಳಿ ಮಾಡಿ ಆ ಗಾಂಜಾವನ್ನು ಜಪ್ತಿ ಮಾಡಲಾಗಿದೆ. ಒಂದು ಕಾರ್ಯಾಚರಣೆಯಲ್ಲಿ ಪೊಲೀಸ್ ಸಿಬ್ಬಂದಿಗಳಾದ ಭಗವಂತರಾಯ ಮೊಸಾವಳಗಿ ಹೊಸ ವರ್ಷ ಆರಂಭದ ಹೊತ್ತಲ್ಲೇ ಗಾಂಜಾ ಪ್ರಕರಣಗಳು ಬೆಳಕಿಗೆ ಬರ್ತಾ ಇವೆ. ಭರ್ಜರಿ ಬೇಟೆಯಿಂದ ಗಾಂಜಾ ಗಿರಾಕಿಗಳು ಅಂಧರಾಗ್ತಿದ್ದಾರೆ. ಗಾಂಜಾ ದಂಧೆಕೋರರ ಹೆಡೆಮುರಿ ಕಟ್ಟಲು ಡಿಎಸ್ಪಿ ಜಗದೀಶ್, ಸಿಪಿಐ ನಾನಾಗೌಡ ಮತ್ತು ಪಿಎಸ್ಐ ಆರಿಫ್ ಮುಷಾಪುರಿ ಅವರು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು. ಪೊಲೀಸ್ ಸಿಬ್ಬಂದಿಗಳಾದ ಡಿಐ ಪೂಜಾರಿ, ಬಿಜೆ ಮುಳಸಾವಳಗಿ, ಜೆಎಸ್ ದೊಡ್ಡಮನಿ, ಎಸ್ಎಂ ಕೊಂಡಿ, ಬಿಪಿ ಜೋಗಿ ಪೊಲೀಸ್ ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನು ನಡೆಸಿದರು. ಇನ್ನು ಸಿಂದಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದ್ದು ಬಸವರಾಜ್ ಪೂಜಾರಿಯನ್ನು ಬಂಧಿಸಲಾಗಿದೆ. ಒಟ್ನಲ್ಲಿ ಹೊಸ ವರ್ಷಕ್ಕೆ ಎಂಟ್ರಿ ಆಗ್ತಾ ಇದ್ದಂತೆ ಗಾಂಜಾ ಗಮಲು ಹರಡುವುದಕ್ಕೆ ಶುರುವಾಗಿ ಬಿಡುತ್ತೆ. ಹೀಗಾಗಿ ಪೊಲೀಸರೀಗ ಫುಲ್ ಅಲರ್ಟ್ ಆಗಿದ್ದಾರೆ. ವರದಿ ಶಂಕರಗೌಡ ಹಚ್ಚಡ.